ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಎಂದು ಪ್ರಸಿದ್ಧರಾದ ನಟರು ದರ್ಶನ್ ತೊಗಡೀಪ. ಅವರ ಅಭಿನಯ, ಆಕ್ಷನ್ ಶೈಲಿ ಮತ್ತು ಸಾಮಾನ್ಯ ಜನರೊಂದಿಗೆ ಹೊಂದಿರುವ ಹತ್ತಿರದ ಸಂಬಂಧದಿಂದ ಅವರು ಕರ್ನಾಟಕದ ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರಾಗಿದ್ದಾರೆ. ಅನೇಕ ಹಿಟ್ ಸಿನಿಮಾಗಳ ಮೂಲಕ ಅವರು ಕನ್ನಡ ಸಿನೆಮಾ ಲೋಕದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ. ಅವರ ಜೀವನದಲ್ಲಿ ಬಂದ ಹೋರಾಟಗಳು, ಯಶಸ್ಸುಗಳು ಮತ್ತು ಅನುಭವಗಳು ಹಲವಾರು ಯುವಕರಿಗೆ ಪ್ರೇರಣೆಯಾಗಿದೆ. ಬಾಲ್ಯ ಮತ್ತು ಕುಟುಂಬ ಹಿನ್ನೆಲೆ. ದರ್ಶನ್ ತೊಗಡೀಪ ಅವರು 16 ಫೆಬ್ರವರಿ 1977 ರಂದು ಕರ್ನಾಟಕದ ಮೈಸೂರಿನಲ್ಲಿ ಜನಿಸಿದರು. ಅವರ ತಂದೆ ತೊಗಡೀಪ ಶ್ರೀನಿವಾಸ್ ಕನ್ನಡ ಚಿತ್ರರಂಗದ ಖ್ಯಾತ ನಟರಾಗಿದ್ದರು. ತಾಯಿ ಮೀನಾಕ್ಷಿ ಅವರು ಗೃಹಿಣಿಯಾಗಿದ್ದರು. ದರ್ಶನ್ ಅವರಿಗೆ ಬಾಲ್ಯದಿಂದಲೇ ಸಿನೆಮಾ ವಾತಾವರಣ ಪರಿಚಿತವಾಗಿತ್ತು. ತಂದೆಯವರು ನಟರಾಗಿದ್ದರಿಂದ ಅವರು ಚಿತ್ರೀಕರಣ ಸ್ಥಳಗಳಿಗೆ ಹೋಗುತ್ತಿದ್ದರು ಮತ್ತು ಚಿತ್ರರಂಗದ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡರು. ಆದರೆ ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡುದು ಅವರ ಜೀವನದಲ್ಲಿ ದೊಡ್ಡ ಆಘಾತವಾಗಿತ್ತು. ಶಿಕ್ಷಣ. ದರ್ಶನ್ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮೈಸೂರಿನಲ್ಲಿ ಪಡೆದರು. ಓದಿನ ಜೊತೆಗೆ ಅವರಿಗೆ ನಟನೆಯ ಮೇಲೆ ಹೆಚ್ಚು ಆಸಕ್ತಿ ಇತ್ತು. ಆದರೆ ನಟನಾಗಿ ತಕ್ಷಣವೇ ಯಶಸ್ಸು ಸಿಗುವುದಿಲ್ಲ ಎಂಬುದನ್ನು ಅರಿತು ಅವರು ಮೊದಲು ಚಿತ್ರರಂಗದಲ್ಲಿ ತಾಂತ್ರಿಕವಾಗಿ ಕಲಿಯಲು ನಿರ್ಧರಿಸಿದರು. ಅದರಿಗಾಗಿ ಅವರು ನಟನ ತರಬೇತಿ ಪಡೆಯಲು ನೈನಾಸ್ಎಂಗೆ ಸೇರಿದರು. ಇಲ್ಲಿ ಅವರು ನಟನೆಯ ಮೂಲಭೂತ ಕಲೆಗಳನ್ನು ಕಲಿತರು. ಆರಂಭದ ಹೋರಾಟ. ಚಿತ್ರರಂಗದಲ್ಲಿ ಪ್ರವೇಶಿಸುವುದು ದರ್ಶನ್ ಅವರಿಗೆ ಸುಲಭವಾಗಿರಲಿಲ್ಲ. ಮೊದಲಿನ ದಿನಗಳಲ್ಲಿ ಅವರು ಸಣ್ಣ ಸಣ್ಣ ಪಾತ್ರಗಳು ಮತ್ತು ಸಹಾಯಕ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ಕೆಲವೊಮ್ಮೆ ಅವರು ಲೈಟಿಂಗ್ ಮತ್ತು ಇತರ ತಾಂತ್ರಿಕ ಕೆಲಸಗಳಲ್ಲೂ ಸಹಾಯ ಮಾಡುತ್ತಿದ್ದರು. ಈ ಸಮಯದಲ್ಲಿ ಅವರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದರು. ಆದರೆ ತಮ್ಮ ಕನಸನ್ನು ಬಿಡದೆ ನಿರಂತರವಾಗಿ ಪ್ರಯತ್ನ ಮಾಡುತ್ತಿದ್ದರು. ಸಿನೆಮಾ ಪ್ರವೇಶ. ದರ್ಶನ್ ಅವರ ಮೊದಲ ಮುಖ್ಯ ಅವಕಾಶ 2001 ರಲ್ಲಿ ಬಿಡುಗಡೆಯಾದ ಮೆಜೆಸ್ಟಿಕ್ ಸಿನಿಮಾದ ಮೂಲಕ ಸಿಕ್ಕಿತು. ಈ ಸಿನಿಮಾದಲ್ಲಿ ಅವರು ನಾಯಕನಾಗಿ ನಟಿಸಿದರು. ಸಿನಿಮಾ ಬಿಡುಗಡೆಯಾದ ನಂತರ ದೊಡ್ಡ ಯಶಸ್ಸು ಕಂಡಿತು. ಈ ಸಿನಿಮಾದ ಯಶಸ್ಸಿನಿಂದ ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ಹೊಸ ಸ್ಟಾರ್ ಆಗಿ ಹೊರಹೊಮ್ಮಿದರು. ಜನರು ಅವರ ಆಕ್ಷನ್ ಶೈಲಿಯನ್ನು ಬಹಳ ಇಷ್ಟಪಟ್ಟರು. ಜನಪ್ರಿಯತೆ ಮತ್ತು ಯಶಸ್ಸು. ಮೆಜೆಸ್ಟಿಕ್ ಚಿತ್ರದ ನಂತರ ದರ್ಶನ್ ಹಲವಾರು ಹಿಟ್ ಸಿನಿಮಾಗಳಲ್ಲಿ ನಟಿಸಿದರು. ಅವುಗಳಲ್ಲಿ ಕೆಲವು ಪ್ರಮುಖ ಚಿತ್ರಗಳು: ಕೆರೆಯ, ಕಲಸಿ ಪಲ್ಯ, ಗಜ, ಸೇರತೆ, ಬುಲ್ಬುಲ್, ಯಜಮಾನ, ರಾಬರ್ಟ್. ಈ ಸಿನಿಮಾಗಳು ದರ್ಶನ್ ಅವರನ್ನು ಮಾಸ್ ಹೀರೋ ಆಗಿ ಸ್ಥಾಪಿಸಿವೆ. ಅವರ ಡೈಲಾಗ್, ಡೆಲಿವರಿ ಮತ್ತು ಆಕ್ಷನ್ ದೃಶ್ಯಗಳು ಅಭಿಮಾನಿಗಳನ್ನು ಹೆಚ್ಚು ಆಕರ್ಷಿಸುತ್ತವೆ. ಅಭಿಮಾನಿಗಳ ಪ್ರೀತಿ. ದರ್ಶನ್ ಅವರಿಗೆ ದೊಡ್ಡ ಅಭಿಮಾನಿ ಬಳಗವಿದೆ. ಅವರ ಅಭಿಮಾನಿಗಳನ್ನು ದ ಬಾಸ್ ಫ್ಯಾನ್ಸ್ ಎಂದು ಕರೆಯಲಾಗುತ್ತದೆ. ಕರ್ನಾಟಕದ ಹಲವು ಭಾಗಗಳಲ್ಲಿ ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಸಿನಿಮಾ ಬಿಡುಗಡೆಯಾದಾಗ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಆಚರಿಸುತ್ತಾರೆ. ಕೆಲವರು ದರ್ಶನ್ ಅವರನ್ನು ತಮ್ಮ ಜೀವನದ ಪ್ರೇರಣೆಯಾಗಿ ನೋಡುತ್ತಾರೆ. ವೈಯಕ್ತಿಕ ಜೀವನ. ದರ್ಶನ್ ಅವರು 2000 ರಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನು ವಿವಾಹವಾದರು. ಅವರಿಗೆ ವಿನೀಶ್ ದರ್ಶನ್ ಎಂಬ ಮಗನಿದ್ದಾರೆ. ಕುಟುಂಬದ ಜೊತೆ ಸಮಯ ಕಳೆಯುವುದು ದರ್ಶನ್ ಅವರಿಗೆ ಬಹಳ ಇಷ್ಟ. ಅವರು ತಮ್ಮ ಮಗನೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸುತ್ತಾರೆ. ಪ್ರಾಣಿಗಳ ಮೇಲೆ ಪ್ರೀತಿ. ದರ್ಶನ್ ಅವರಿಗೆ ಪ್ರಾಣಿಗಳ ಮೇಲೆ ತುಂಬಾ ಪ್ರೀತಿಯಿದೆ. ಅವರು ತಮ್ಮ ಫಾರ್ಮ್ ಹೌಸ್ನಲ್ಲಿ ಕುದುರೆಗಳು, ನಾಯಿಗಳು ಮತ್ತು ಇತರ ಪ್ರಾಣಿಗಳನ್ನು ಸಾಕುತ್ತಾರೆ. ಪ್ರಾಣಿಗಳನ್ನು ರಕ್ಷಿಸುವ ಮತ್ತು ಪ್ರೀತಿಸುವ ಬಗ್ಗೆ ಅವರು ಹಲವು ಬಾರಿ ಜನರಿಗೆ ಸಂದೇಶ ನೀಡಿದ್ದಾರೆ. ಸಮಾಜ ಸೇವೆ. ದರ್ಶನ್ ಅವರು ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ಭಾಗವಹಿಸುತ್ತಾರೆ. ಬಡವರಿಗೆ ಸಹಾಯ ಮಾಡುವುದು, ಪ್ರಕೃತಿ ವಿಕೋಪ ಸಮಯದಲ್ಲಿ ನೆರವು ನೀಡುವುದು ಮುಂತಾದ ಕಾರ್ಯಗಳನ್ನು ಅವರು ಮಾಡುತ್ತಾರೆ. ಅವರ ಅಭಿಮಾನಿಗಳ ಸಂಘಗಳ ಮೂಲಕವೂ ಹಲವು ಸಮಾಜ ಸೇವಾ ಕಾರ್ಯಕ್ರಮಗಳು ನಡೆಯುತ್ತವೆ. ಪ್ರಶಸ್ತಿಗಳು. ದರ್ಶನ್ ಅವರು ತಮ್ಮ ಅಭಿನಯಕ್ಕಾಗಿ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸು ಕಂಡಿದ್ದು ಮಾತ್ರವಲ್ಲದೆ ವಿಮರ್ಶಕರ ಮೆಚ್ಚುಗೆಯನ್ನು ಪಡೆದಿವೆ. ಪ್ರತಿ ದೊಡ್ಡ ವ್ಯಕ್ತಿಯ ಜೀವನದಲ್ಲಿ ಕೆಲವು ವಿವಾದಗಳು ಸಹ ಬರುತ್ತವೆ. ದರ್ಶನ್ ಅವರ ಜೀವನದಲ್ಲೂ ಕೆಲವೊಂದು ವಿವಾದಗಳು ನಡೆದಿವೆ. ಆದರೆ ಅವರು ಮತ್ತೆ ತಮ್ಮ ಕೆಲಸದ ಮೂಲಕ ಜನರ ಮನಗೆಲ್ಲಲು ಪ್ರಯತ್ನಿಸುತ್ತಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಸ್ಥಾನ. ಇಂದು ದರ್ಶನ್ ಕನ್ನಡ ಚಿತ್ರರಂಗದ ಪ್ರಮುಖ ನಟರಲ್ಲಿ ಒಬ್ಬರಾಗಿದ್ದಾರೆ. ಅವರ ಸಿನಿಮಾಗಳು ಬಿಡುಗಡೆ ಆದಾಗ ದೊಡ್ಡ ನಿರೀಕ್ಷೆ ಇರುತ್ತದೆ.
ಅವರು ತಮ್ಮ ಹೋರಾಟ, ಪರಿಶ್ರಮ ಮತ್ತು ಪ್ರತಿಭೆಯಿಂದ ಈ ಸ್ಥಾನವನ್ನು ಪಡೆದಿದ್ದಾರೆ. ಉಪಸಂಹಾರ: ದರ್ಶನ್ ಥೂಗುದೀಪ ಅವರ ಜೀವನವು ಹೋರಾಟದಿಂದ ಆರಂಭವಾಗಿ ಯಶಸ್ಸಿನತ್ತ ಸಾಗಿದ ಒಂದು ಪ್ರೇರಣಾದಾಯಕ ಕಥೆಯಾಗಿದೆ. ಬಾಲ್ಯದಲ್ಲಿನ ಕಷ್ಟಗಳು, ಚಿತ್ರರಂಗದ ಆರಂಭದ ಹೋರಾಟಗಳು ಮತ್ತು ನಂತರದ ದೊಡ್ಡ ಯಶಸ್ಸುಗಳು ಅವರ ಜೀವನವನ್ನು ವಿಶೇಷವಾಗಿಸಿದೆ. ಇಂದು ಅವರು ಕನ್ನಡ ಸಿನೆಮಾ ಲೋಕದಲ್ಲಿ ದೊಡ್ಡ ಸ್ಥಾನ ಪಡೆದಿದ್ದಾರೆ. ಅವರ ಕತೆ ಯುವಕರಿಗೆ ಒಂದು ಸಂದೇಶ ನೀಡುತ್ತದೆ: ಕಷ್ಟಪಟ್ಟರೆ ಯಶಸ್ಸು ಖಂಡಿತ ಸಿಗುತ್ತದೆ.